ಯಾರು ಬಕೆಟ್ ಹಿಡಿತಾ ಇಲ್ಲ. ನೀನು ಪ್ರೀತಿ ಇದ್ರೆ ಏನನ್ನ ಗುರ್ತು ಕೊಡು, ನಾನು ಮನೆಯಾಗ ತಗೊಂಡೋಗಿ ಇಕ್ತೀನಿ. ನಾನು ಮಾತು ಕೊಟ್ಟಿದ್ದೀನಾ, ಹೋಗಿ ನಡೆಸ್ಕೊಟ್ಟು ಬಿಟ್ಟೆ ಬರೋದು. ಅಲ್ಲ, ಆ ಗಿಲೀಟ್ಗಳು ನಮ್ಮ ವಂಶದಲ್ಲೇ. ಇದೇ 3ನೇ ತಾರೀಕು ಶನಿವಾರ ಸಂತೋಷ್ ಅವ್ರನ್ನ ನಾವು ಕರ್ಕೊಂಡು ಮೆರವಣಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಕುಂಬಳಹಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸಂತೋಷ್ ಕುಂಬಳಹಳ್ಳಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊಸಕೋಟೆಗೆ ಬಂದ್ಬಿಡೋಣ. ಕುಂಬಳಹಳ್ಳಿ ಮೈನ್ ಬೀದಿಯಿಂದ ಹಿಡಿದು ಹೊಸಕೋಟೆ ಮೈನ್ ಬೀದಿ ಒಂದು ರೌಂಡ್ ಹೊಡಿಯೋಣ. ದಯವಿಟ್ಟು ಸಂತೋಷ್ ಅವ್ರನ್ನ ನೋಡೋರು ಇದು ನನ್ನ ಮಗನಿಗೆ ಉಡುಗೊರೆ ಕೊಡ್ತಾ ಇದ್ದೀನಿ. ಜೈ ಹಳ್ಳಿಕರ್, ಜೈ ಹಳ್ಳಿಕರ್, ಜೈ ಹಳ್ಳಿಕರ್, ಜೈ ಹಳ್ಳಿಕರ್. ನಾನು ಇವತ್ತು ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಕರ್ನಾಟಕ ಅಕ್ಕಪಕ್ಕದ ರಾಜ್ಯದವ್ರು ಎಲ್ಲರೂ, ಇಡೀ ಭಾರತ, ಇಡೀ ನಮ್ಮ ಇವ್ರಿಗೆ ಎಲ್ರಿಗೂ ನಾನು ಕೃತಜ್ಞತೆ. ನಾನು ಯಾವತ್ತೂ ಚಿರುಋಣಿ ನಿಮಗೆ. ಅದು ಬಿಟ್ಟು ಇನ್ನೇನು ಹೇಳೋಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಯಾವತ್ತೂ ನಿಮ್ಮ ಮನೆ ಮಗನೇನೆ ಹೊರತು. ಸಂತೋಷ್, ಇನ್ನೊಂದು ಸಂತೋಷ್, ಈ ನೀನು ಬಿಗ್ ಬಾಸ್ ಒಳಗಡೆ ಹೋದಾಗ ಈಚೆ ಒಂದಷ್ಟು ಚೇಳಗಳು ಉಟ್ಕೊಂಡಿತ್ತು. ಆ ಚೇಳಗಳಿಗೆ ಏನು ಹೇಳ್ತೀಯ ನೀನು? ಅಣ್ಣ, ನಾನು ಹೇಳೋದು ಒಂದೇನೆ, ಕಾಲೈ ತಸ್ಮೈ ನಮಃ. ಇದರಲ್ಲಿ ತುಂಬ ಅರ್ಥಗರ್ಭಿತವಾಗೈತೆ. ಇವತ್ತು ನಾನು ಒಂದು ವೇದಿಕೆಗೆ ಹೋಗಿ ಬಂದೆ. ಅದು ವೇದಿಕೆ ಅನ್ನೋದಕ್ಕನ್ನ ಒಂದು ಚಕ್ರ ವ್ಯೂಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದರೆ ನಮ್ಮವ್ರನ್ನ ಬಿಟ್ಟು, ಫೋನ್ ಬಿಟ್ಟು, ಒಂದು ಬಾಂಡಿಂಗು ಏನೂ ಇರಲ್ಲ ಅಲ್ಲಿ ಒಂದು ಧ್ವನಿ ಬರುತ್ತಣ್ಣ. ಆ ಧ್ವನಿಗೆ ಅನುಗುಣವಾಗಿ ನಾವು ನಡ್ಕೊತಾ ಇದ್ರಿ. ಬೆಳಿಗ್ಗೆ ಯಾವುದೋ ಒಂದು ಹಾಡು ಬರುತ್ತೆ, ಹಾಡು ಬಂದಾಗ ಇವಾಗ ಎಚ್ಚರ ಆಗ್ಬೇಕು ನಾವು ಅಂತ. ನಾವೆಲ್ಲೋ ಹಿಂಗೆ ಮಲಗಿದಾಗ ನಾಯಿ ಸೌಂಡ್ ಬರುತ್ತೆ, ನೀವು ಮಲಗಂಗಿಲ್ಲ ಅಂತ. ಆ ಇದರಲ್ಲಿ ಇದ್ದು ಬಂದೆ ನಾನು. ಅಲ್ಲಿ ಜೀವನದಲ್ಲಿ ಯಾರಾದರೂ ಬಿಗ್ ಬಾಸ್ ಆಪರ್ಚುನಿಟಿ, ನಾನು ಇದು ಓಪನ್ ಸ್ಟೇಟ್ಮೆಂಟ್ ಎಲ್ರಿಗೂ ಕೊಡೋದು, ಆಪರ್ಚುನಿಟಿ ಅಂತ ಬಂದರೆ ದಯವಿಟ್ಟು ಇಲ್ಲ ಅಂತ ಅನ್ಬೇಡ, ಅದು ಎಲ್ರಿಗೂ ಸಿಕ್ಕಲ್ಲ. ಅದರಲ್ಲೂ ಬಿಗ್ ಬಾಸ್ ಅನುಭವ ಏನು ಅಂತಂದರೆ, ಹೊರಗಿನ ಜಗತ್ತದು 100 ವರ್ಷದ ಅನುಭವ ನಿಮಗೆ 100 ದಿನದಲ್ಲಿ ಸಿಗುತ್ತೆ. ಯಾರು ಪೂರ್ಣ ಪ್ರಮಾಣದಲ್ಲಿ ಬಿಗ್ ಬಾಸ್ನ ಮುಗಿಸ್ ಬಂದವರು ಅವರೆಲ್ಲರೂ ಗೆದ್ದವ್ರೆ ಅಂತಾನೆ 100%. ಹೌದಣ್ಣ. ಆಮೇಲೆ ನೀವು ಹೇಳಿದ್ರೆ ಹೊರಗಡೆ ಕೆಲವು ಇದು ನಡೆದೈತೆ ಅಂತ. ಅಣ್ಣ, ಅದು ಪ್ರಕೃತಿ ನಿಯಮನೇ. ಅದು ಏನಂತಂದರೆ, ಎದುರುಗಡೆ ಇದ್ದಾಗ ಯಾರೂ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಕರೆಕ್ಟಾಗಿದ್ದರೆ ಎವಿಡೆಂಟಾಗಿ ಅದು ಅವನೇ ಅಂತ ಹೇಳ್ಬೋದು. ಅಂತೆ ಕಂತೆಗಳಿಗೆ ಕಂತೆ ಕಟ್ಟಿ ಅದನ್ನು ಈಚೆ ಬಿಸಾಕಬೇಕು ಹೊರತು ನಾವು ಅದ್ರ ಉತ್ತರ ಕೊಡಕ್ಕೆ ಹೋದರೆ ಎಲ್ಲೋ ನಾವು ಅವ್ರನ್ನ ಎತ್ಕೊಂಡೋಗಿ ಮೇಲೆ ಇಟ್ಟಂಗೆ ಆಗುತ್ತೆ. ಅವರು ಇಂಥ ಇದರಲ್ಲಿ ಅವ್ರ ಹೆಸರುಗಳನ್ನೂ ಬಳಸಕ್ಕೆ ಕೂಡ ನಾನು ಇಚ್ಛೆ ಪಡಲ್ಲ. ಯಾಕಂತಂದರೆ ಇವತ್ತು ದೇವರು ಅವನೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನನಗೆ ಬಂದಿದ್ದು ಒಳಗಡೆಯಿಂದ ಬ್ಲೈಂಡ್ಸಾಗಿ ಕರ್ಕೊಂಬಂದಾಗ ಟಾಸ್ಕ್ ಏನೋ ಇದೆ ಅಂತ ನಾನು ಬಂದಿದ್ದು. ಬಹುಶಃ ಆ ಕಷ್ಟ ನಾನು ಯಾರಿಗೂ ಬಯಸಲ್ಲ. ನನಗೆಷ್ಟೇ ಬಯಸ್ತಾ ಇರಲಿ, ಅವರು ಹೊಟ್ಟೆ ತಣ್ಣಗೆ ಇರಲಿ, ದೇವರು ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟೆ ಕಾಪಾಡಲಿ. ನ್ಯಾಯ ಸತ್ಯ ಧರ್ಮ ಅನ್ನೋದಿದ್ರೆ ಸಪ್ಳಮ್ನ ಹತ್ರ ನಾನು ಕರ್ಪೂರ ಅನಿಸ್ಬೇಕಂತ ನಾನು ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ವಿಚಾರಗಳು ಭಾಳ ಸಣ್ಣತನವಾಗಿ ಮಾತಾಡಿರೋದು. ಅದು ಒಂದು ವ್ಯಕ್ತಿ ಅನ್ನೋದಲ್ಲ, ಅದು ಟೋಟಲ್ ನಮ್ಮ ಕುಟುಂಬ, ನಾವೇನು ಬಂದಿದ್ದೀರಿ ನಮ್ಮ ಇದೇ ಹೋಗೋ ರೀತಿನಲ್ಲಿ ಮಾತಾಡಿರೋ ಮಾತಿಗೆ ನಾನೊಂದು ಕರ್ಪೂರ ಹಚ್ಚೋ ಮುಖಾಂತರ ಅದ್ರಿಗೆ ಉತ್ತರ ಏನಂತಂದರೆ, ಅದು ಸತ್ಯ ಜ್ಯೋತಿ. ಯಾರ ಆತ್ಮ ಶುದ್ಧವಾಗಿರ್ತದೋ ಅವ್ರ ಜ್ಯೋತಿ ಉರಿತಾ ಇರಬೇಕು. ಅದೇನಾದರೂ ಸುಳ್ಳಾಗಿದ್ರೆ ಅವ್ರ ಮನೆ ಸುಡಬೇಕು. ನಾನೇನಾನ ತಪ್ಪು ಮಾಡಿ ನಾನು ಇಲ್ದಿರ ಇರೋದು ನಾನು ಮಾಡಿದರೆ ನಾನು ಬದುಕೋದು ಸಾಕ್ಷಿ ಆಗಲಿ. ಆಲ್ರೆಡಿ ಮಾಡಿರತಕ್ಕಂಥವ್ರು ಅನುಭವಿಸ್ತವ್ರೆ ಅನ್ನೋದು ನಾನು ಕಿವಿಗೆ ಕೇಳ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಗಾಯದ ಮೇಲೆ ಬರೆ ಹಾಕೋ ಕೆಲಸ ನಾನು ಮಾಡಲ್ಲ. ಭಗವಂತನ ಕೊಡ್ತಾವನೇ ತಗೊಳ್ತಾ ಇರಬೇಕು. ಇವತ್ತು ಈ ಜನದ ಪ್ರೀತಿ ಮುಂದೆ ಇವೆಲ್ಲ ಏನೇನೋ ಅಲ್ಲಣ್ಣ. ನೀವು ಏನು ಸಪೋರ್ಟ್ ಜನ ಮಾಡಿದ್ದೀರಾ, ನಾನು ಇದು ಚಿರುಋಣಿ.